ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರು. ಅಷ್ಟೇ ಯಾಕೋ ಏನು ಇತ್ತೀಚೆಗೆ ಮಠಗಳ ಬಗ್ಗೆ, ಮಠಗಳಲ್ಲಿದ್ದಂಥ ಸ್ವಾಮಿಗಳ ಬಗ್ಗೆ ಆರೋಪ ಪ್ರತ್ಯಾರೋಪ ಟ್ರಸ್ಟಿಗಳ ಮಧ್ಯದಲ್ಲೇ ನೋಡಿದ್ರೆ ನಾವೆಲ್ಲ ಚಿತ್ರದುರ್ಗ ಸ್ವಾಮೀಜಿಯವ್ರ ಬಗ್ಗೆ ನೋಡಿದ್ವಿ, ಈಗ ವಚನ ಸ್ವಾಮಿಗಳು ನೋಡ್ತಾ ಇದ್ದೀವಿ. ಮುಂದೆ ಅದೇ ಕಾಲಕ್ಕೆ ನಮ್ಮ ಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ ನೋಡಿದ್ದೀವಿ. ಇವೇನು ರೆಗ್ಯುಲರಾಗಿ ನಡೀತಾನೆ ಇದ್ದಾವಲ್ಲ, ಏನು ಇದರ ಅರ್ಥ ಅಂತ. ಯಾಕಂದ್ರೆ ಸಂನ್ಯಾಸ ಎಲ್ಲನೂ ಬಿಟ್ಟಂಥವ್ರು ಹೇಗಿರಬೇಕಪ್ಪ ಅವರು ಅನ್ನೋರು ಅವ್ರು ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಬುದ್ಧಿವಂತರು, ಜ್ಞಾನಿಗಳು ತಿಳಿದವರು. ಇವತ್ತು ನೋಡ್ರಿ, ಪೋಕ್ಸೋ ಅಂಡರ್ದೊಳಗೆ ವಚನಶ್ರೀಗಳಿಗೆ ಒಂದು ಕೇಸನ್ನು ಹಾಕಿದ್ದಾರೆ, ಲೈಂಗಿಕ ದೌರ್ಜನ್ಯ ಮಾಡಿದಾರಪ್ಪ ಅಂತೇಳಿ. ಅದೇ ಕಾಲಕ್ಕೆ ಚಿತ್ರದುರ್ಗ ಸ್ವಾಮೀಜಿ, ದೊಡ್ಡ ಸ್ವಾಮೀಜಿಯವ್ರ ಬಗ್ಗೆ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಅದರಿಂದ ಹೊರಗೆ ಬಂದಿರ್ಬೋದು, ಬಟ್ ಆರೋಪ ಅಂಥದ್ದು ಅದು ಎಷ್ಟು ಭಯಂಕರವಾದಂಥದ್ದು. ಹಾಗೆ ಒಬ್ಬರಿಂದೊಬ್ಬರು ಬರ್ತಾನೆ ಇದ್ದಾವೆ ಇವೆಲ್ಲ. ಈಗ ನೋಡ್ರಿ ವಚನ ಸ್ವಾಮಿಗಳು, ಮುಂದೆ ಮೃತ್ಯುಂಜಯ ಸ್ವಾಮಿಯವ್ರದ್ದು ಇವತ್ತು. ಇವೆರಡು ನಮ್ಮ ಏನು ಪಂಚಮಸಾರಿಗಳ ವಿಶೇಷವಾಗಿ ಅವರ ಜನಾಂಗದ ಪ್ರೀತಿ, ಕಾಳಜಿ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ಮಠಗಳಿಂದ ಸ್ವಾಮೀಜಿಯವರಿದ್ದ ನಾವೆಲ್ಲ ಗೆಲ್ತೀವಿ ಅನ್ನುವಂಥ ಮನೋಸ್ಥಿತಿಯಲ್ಲಿದ್ದಂಥ ಜನ, ದೈವದಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟಂಥ ಜನ. ಆ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಈ ಎಲ್ಲ ಘಟನೆ ನಡೆದಾಗ ಸರ್ ಅವ್ರಿಗೂ ಅನ್ನಿಸ್ತದೆ ಎಲ್ಲ ಇದೆಯಲ್ಲಪ್ಪ, ಎಲ್ಲ ಸ್ವಾಮೀಜಿಯವ್ರ ಬಗ್ಗೆ ಒಬ್ಬರಿಗೆ ಒಬ್ಬರು ಇನ್ನೂ ಅನೇಕ ಕಥೆಗಳಿಗೆಲ್ಲ ಮಾತಾಡ್ತಾ ಇರ್ತಾರೆ. ನಿಜವಾಗಿಯೂ ಸ್ವಾಮಿಗಳ ಬಗ್ಗೆ ನಾವು ಇವತ್ತು ವಿಚಾರ ಮಾಡುವಂಥದ್ದು, ಯಾವ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಹೌದು, ಮಧ್ಯದಂತೂ ಒಂದು ನಿಶ್ಚಿತನ ಕಾಮನ್ನು ಗೆಲ್ಲಲಿಕ್ಕೆ ಬಹಳ ಕಷ್ಟ, ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅದು ಕಾಮನ್ನಂಥ ವಯಸ್ಸಿನ ಫೋರ್ಸ್, ಅದು ಸಹಜ ಒಂದು ಪ್ರವಾಹ. ಆದರೆ ಎದುರಿಸಿ ಗೆಲ್ಲುವಂಥ ಶಕ್ತಿ ನಮ್ಮ ಸ್ವಾಮೀಜಿಗಳಲ್ಲಿ ಕಡಿಮೆ ಆಗ್ತಾ ಇದೆಯಾ ಅನ್ನೋದು ಒಂದು ಸಣ್ಣ ಪ್ರಶ್ನೆ. ಅನೇಕ ಒಳ್ಳೆಯ ಸ್ವಾಮೀಜಿಯವರು ಬಂದು ಹೋಗಿದ್ದಾರೆ, ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿಕೊಟ್ಟು ಹೋಗಿದ್ದಾರೆ. ಶಿಕ್ಷಣ ರಂಗದಲ್ಲಂತೂ ಮಠಗಳ ಕಾರ್ಯ ಬಹಳ ಅದ್ಭುತವಾದಂಥದ್ದು. ಸರ್ಕಾರಗಳು ಮಾಡಲಾರದ ಕೆಲಸವನ್ನು ಇವು ನಮ್ಮ ಮಠಗಳು ಮಾಡಿದ್ದಾವೆ. ಅದರ ಜೊತೆ ಇವೆಲ್ಲ ಕಳಂಕದ ಮಾತುಗಳು ಬರೋದ್ರಿಂದ ಹಾಗೆ ಸಹಜವಾಗಿ ಇವತ್ತಿನ ಜನಾಂಗದಲ್ಲೂ ಸಹಿತ ಮಠಗಳ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸ ಅಂತೀವಿ. ಪ್ರೀತಿನಿಗಿಂತಲೂ ವಿಶ್ವಾಸ, ಭಯ, ಭಕ್ತಿ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಏನಂತ. ಈಗ ನೋಡಿ, ವಚನಾಂಶ್ರೀ ಮೇಲೆ ಅವ್ರ ಮೇಲೆ ದುಡ್ಡು ತಿಂದಿದ್ದಾರೆ, ಅವ್ರವ್ರು ಮಾಡಿದ್ರು. ಅದಕ್ಕೆ ಅವ್ರ ಪ್ರತಿಯಾಗಿ ಟ್ರಸ್ಟಿಗಳ ಮೇಲೆ ನೀವು ತಿಂದಿದ್ದೀರಿ, ಲೆಕ್ಕ ಕೊಡ್ರಿ ಅವ್ರ ಮೇಲೆ ನಿಂತಿದ್ರು. ಈಗ ಜೋರಾಗಿದೆ ಅದು, ಅದೇನು ಸಮೀಪದಲ್ಲಿ ಬಗೆಹರಿಯುವಂಗೆ ಕಾಣ್ತಾ ಇಲ್ಲ. ಅದಕ್ಕೆ ಇನ್ನೊಂದನ್ನು ಜೋಡಿಸ್ಕೊಂಡ್ಬಿಟ್ರು, ಪೋಕ್ಸೋ ಅಂಡರ್ದಲ್ಲ ಒಬ್ಬ ಹುಡುಗನ ಜೊತೆಗೆ ಏನೋ ಇವರು ಏನಪ್ಪ ಅಂದ್ರೆ ಒಂದು ಸೇವೆ ಮಾಡಿಸ್ಕೊಳ್ತಾ ಇದ್ರು, ಮತ್ತು ಇವ್ರ ಕಡೆಯಿಂದ ಮಸಾಜ್ ಮಾಡಿಸ್ಕೊಳ್ತು, ಮತ್ತೇನು ಮಾಡೋದು ಮಾಡಿಸ್ಕೊಳ್ತಾ ಇದ್ರು ಅನ್ನುವಂಥ ಮಾತನ್ನು ಆ ಹುಡುಗನ ತಾಯಿಯೊಬ್ಬರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರು ಪೋಕ್ಸೋ ಅಂಡರ್ದಲ್ಲ ಕೇಸನ್ನು ಹಾಕಿದ್ದಾರೆ ಇವತ್ತು. ಅದು ಹೆಣ್ಮಗಳು ಯಾರಿಂದ ಪ್ರಚೋದನೆ ಪಡ್ಕೊಂಡು, ಯಾರಿಂದ ಒಂದು ಒತ್ತಡದಿಂದ ಮಾಡಿದ್ರು, ನಿಜವಾಗಿ ಆ ಹುಡುಗನ ಮೇಲೆ ಆಗಿದ್ದು ಆ ಮಾತು ಬೇರೆ. ನಿಜವಾಗಿಯೂ ಆ ಹುಡುಗನ ಮೇಲೆ ಸ್ವಾಮೀಜಿ ಅವರಿಂದ ಇಂಥ ಕೆಲಸ ಆಗಿದ್ದರೆ ಅದನ್ನು ಕ್ಷಮಿಸೋದಕ್ಕೆ ಅದು ಸಾಧ್ಯನೇ ಇಲ್ಲಂಥ ಕೆಲಸ. ಯಾಕಪ್ಪ ಅಂತಂದ್ರೆ ಸ್ವಾಮೀಜಿಯವ್ರ ಬಗ್ಗೆ ಎಲ್ಲರಿಗೂ ಒಂದು ಉನ್ನತವಾದ ಭಾವನೆ. ನಿಜವಾಗಿಯೂ ಗಂಡು ಹುಡುಗನ ಮೇಲೆ, ಅದು ಹೆಣ್ಣು ಹುಡುಗಿದ್ರೆ ಏನೋ ಗೊತ್ತಿಲ್ಲಪ್ಪ, ಬಟ್ ಇದೇನು ಆಶ್ಚರ್ಯ ಅನ್ನಿಸ್ತದೆ ಇವೆಲ್ಲ ನೋಡಿದ್ರೆ, ಏನಿವೆಲ್ಲ ಅಂತೇಳಿ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲೇ ವಚನ ಶ್ರೀಗಳ ಮೇಲೆ ಮಾಡಿದಂಥ ಈ ಪೋಕ್ಸೋ ಪ್ರಕರಣ, ಅದು ಜಾಮೀನು ತೊಗೊಂಡು ಬರ್ತಾರ, ಇಂದಿನ ಹೊರಗೆ ಬರ್ತಾರೋ ಮತ್ತೇನೋ ಮಾಡ್ತಾರೆ, ಅದು ಮುಖ್ಯ ಅಲ್ಲ. ಒಬ್ರಿಗೊಬ್ಬರು ಹೆಸರನ್ನು ಕೆಡಿಸುವಂಥದ್ದು ಈ ಕಾರ್ಯಗಳಿಂದಾಗಿ ಮಠಗಳಿಗಿದ್ದಂಥ ಒಂದು ಗ್ರೇಟ್ ಸ್ಥಾನ ನಿಧಾನಕ್ಕೆ ಇಳಿತಾ ಇದ್ದೇನೆ ಅಂತೇಳಿ. ಮತ್ತು ಇವತ್ತು ಭಾಳಷ್ಟು ಮಠಗಳು ಶಿಕ್ಷಣ ಕೇಂದ್ರ ಮಾಡಲಿ, ಏನು ಅಡ್ಡಿಲ್ಲ, ಫ್ರೀಯಾಗಿ ಶಿಕ್ಷಣ ಕೊಡೋ ಸಲಹೆ ಮಾಡಲಿ, ಅಪ್ ಟು 10+2 ತನಕ. ಇವತ್ತು ಅದು ಖಾಸಗಿಗಳನ್ನಾಗಿದ್ದರಿಂದಾಗಿ ಯಾವುದನ್ನು ಫ್ರೀ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿಯವರಿಗೆ ಆದರೂ ಎಷ್ಟು ಇನ್ಕಮ್ ಅದಪ್ಪ ಅವ್ರದ್ದೊಂದು ಸಹಿತ ಕೆಲವೊಂದಿಷ್ಟು ಪ್ರಮಾಣದಲ್ಲೇ ಶಿಕ್ಷಣ ಸಲುವಾಗಿ ಫೀಗಳನ್ನು ಮಾಡಬೇಕಾಗ್ತದೆ. ಹೀಗಾಗಿ ಮೊದಲೇನಾಗ್ತಿತ್ತು, ಅಟ್ಲೀಸ್ಟ್ ಗೌರ್ಮೆಂಟಿಂದ ಟೀಚರ್ಗಳು ಇದು ಪೇಮೆಂಟ್ ಬರ್ತಿತ್ತು. ಒಂದಿಷ್ಟು ಹೆಚ್ಚಿನ ಎಕ್ಸಸ್ ಆಗಿ ಮಠಗಳು ತಮ್ಮ ಭಿಕ್ಷಾನ್ನದಿಂದೋ ಮತ್ತಾವದಿಂದನೋ ದಾಸೋಹದಿಂದನೋ ಜನರಿಂದ ಒಂದಿಷ್ಟು ದುಡ್ಡು ಎತ್ತಿ ದಾಸೋಹ ನಡೆಸ್ತಾ ಮಕ್ಕಳಿಗೆ ವಿದ್ಯಾಕೇಂದ್ರಗಳಾಗಿದ್ದು. ಹೈಯರ್ ಎಜುಕೇಷನ್ಗೆ ಸಾಧ್ಯ ಇಲ್ಲ, ಮತ್ತು ಬೇರೆ ಹೈಯರ್ ಎಜುಕೇಷನ್ ದುಡ್ಡು ಖರ್ಚು ಇರ್ತದೆ, ಯಾಕಂದ್ರೆ ಅದರದ್ದೇ ಆದ ಖರ್ಚು ವೆಚ್ಚ ಇರ್ತಾವೆ.
ಬಟ್ 10+2 ತನಕ ಅನೇಕ ನಮ್ಮ ಏನಪ್ಪ ಅಂತಂದ್ರೆ ಮಠಗಳಿಂದ ನಡೆಯಲ್ಪಟ್ಟಂಥ ಒಂದು ಶಾಲೆಗಳಲ್ಲೇ ನಾವು ನೋಡಿದ್ದೀವಿ ಅದನ್ನು. ಆದರೆ ಈಗ ಅದು ಯಾಕೂ ಉಳಿತಾ ಇಲ್ಲ. ಮತ್ತು ವಚನಾನಂದ ಶ್ರೀ ಅವರಿಗೆ ಮತ್ತು ನಾವು ಇಲ್ಲಿ ಇನ್ನೊಂದು ಮಾತು ಸೂಕ್ಷ್ಮ ಹೇಳಬೇಕಾಗಿತ್ತು. ಗಂಡು ಮಕ್ಕಳಿಂದ ಕಾಲು ಹೊಚ್ಕೊಳ್ಳೋದು ಮಾಡೋದು, ಸ್ವಾಮೀಜಿ ಅಂದ್ಕೊಳ್ಳೋದು ಸ್ವಲ್ಪ ಗೌರವ ಇರ್ತದೆ. ಅವ್ರ ಮೈ ನುಗ್ಸ್ತದಪ್ಪ, ಒಂದಿಷ್ಟು ನಾವು ಕಾಲು ಹೊತ್ತಪ್ಪ, ತೆಲಿಗೆ ಒಂದಿಷ್ಟು ಎಣ್ಣೆ ಹಚ್ಚಪ್ಪ ಅನ್ನುವಂಥವು ಭಾಳಷ್ಟು ಮಠಗಳಲ್ಲಿ ನಾವು ನೋಡಿದ್ದೀವಿ. ಆದರೆ ಅದರಲ್ಲಿ ಯಾವುದೇ ಕಾಮಭಾವ ಇರ್ತಿತ್ತು ಅನ್ನೋದು ನಮ್ಗೆ ಅನ್ನಿಸ್ತಾ ಇಲ್ಲ. ಇರ್ಬೋದಿಲ್ಲ ಅಂತಲ್ಲ, ಎಲ್ಲೋ ಏನೋ ಅಕಲ್ಪ. ಇನ್ನು ಹೆಣ್ಣುಮಕ್ಕಳಿದ್ರೆ ಒಂದು ಏನೋ ಹೌದು ಆರೋಪ ಮಾಡೋಕ್ಕೆ ಸಾಧ್ಯತೆ. ಇಲ್ಲಿ ಗಂಡು ಹುಡುಗರು ಮಾಡ್ತಾಯಿದ್ರು, ಅದರಲ್ಲೂ ಒಂದು ಅತ್ಯಾಚಾರ ಅದು ಇದು ಏನೋ ದೌರ್ಜನ್ಯ ನಡೆಸ್ತಾಯಿದ್ರು ಅಂತೇಳಿ ಆರೋಪ ಮಾಡಿದ್ದಾರೆ. ಇದು ಸತ್ಯ ಆಗದೇ ಇರಲಿ ಅಂತ ಕೇಳ್ಕೊಂಡು, ಬಟ್ ಆಗಿತ್ತಂದ್ರೆ ಇಂಥ ನಿಜವಾಗಿ ನಡೆದಿತ್ತಂದ್ರೆ ಅದಕ್ಕೆ ಶಿಕ್ಷೆ ಆಗಬೇಕಾಗಿದ್ದೀನ ಅಂದರೆ ಇಲ್ಲಿ ಹೇಳೋದು ಸಹಿತ ಕಷ್ಟ ಆಗ್ತಾಯಿದೆ. ಯಾಕಂದರೆ ನಾವು ಅಪೇಕ್ಷೆ ಮಾಡೋದು ಮಠಗಳಿಂದ ಒಂದು ಒಳ್ಳೆಯ ಮೆಸೇಜ್, ಒಂದು ಒಳ್ಳೆಯ ಸಮಾಜ ರಚನೆಯಲ್ಲಿ ಮಠಗಳ ಪಾತ್ರ ದೊಡ್ಡದಾಗಲಿ ಅನ್ನೋ ಕಾರಣ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಂದ್ರೆ ನಾವು ಬೆಳೆದು ಬಂದ ವಾತಾವರಣ ನೋಡುವಂಥ ಸ್ಥಿತಿಗತಿ ನೋಡಿದಾಗ ನಮ್ಮ ಮಠಗಳ ಬಗ್ಗೆ ನಮಗೆ ಅಪಾರವಾದ ಗೌರವ. ಅಪಾರ ಅಂದರೆ ಏನಪ್ಪ ಅಂತಂದ್ರೆ ಸ್ವಾಮೀಜಿಯವರು ಏನೋ ಹೇಳಿದ್ರೆ ಅದು ಮಾಡಬೇಕು ಅನ್ನುವಂಥದ್ದು. ಹೀಗಾಗಿ ಅನೇಕ ಪಾದಸೇವೆ ಮಾಡೋದು, ಮತ್ತೇನೋ ಮಾಡೋದು ಇಂಥದ್ದು ನಮಗೆ ಕಾಮನ್ನು. ಅದರಲ್ಲೂ ಗಂಡು ಹುಡುಗರು ಇದ್ರಪ್ಪ ಅಂದ್ರೆ ಕೈಕಾಲು ಹಚ್ಚೋದು, ತಿರುಗಿ ಮಸಾಜ್ ಮಾಡಿಸೋದು, ಇವು ಕಾಮನ್ನು. ಆದರೆ ಇವತ್ತದೊಂದು ಪೋಕ್ಸೋ ಅಂದರೆ ಪ್ರಕರಣ ಆಗ್ತದಪ್ಪ ಅಂದರೆ ಏನು ಅಂತೇಳಿ. ಯಾಕಂದರೆ 16 ವರ್ಷದ ಹುಡುಗನ ಮೇಲೆ ಇದು ನಡೆದಿದೆ ಅಂತೇಳಿ 2021 2024 ಮಠದ ವಸತಿ ಶಾಲೆಯಲ್ಲಿದ್ದ ಆ ಸಂದರ್ಭದಲ್ಲಿ ಇದು ನಡೆದಿದೆ ಅನ್ನುವಂಥ ಒಂದು ಆರೋಪ ಅವ್ರ ತಾಯಿ ಮಾಡ್ತಾಯಿದ್ದಾರೆ. ಇದು ನಿಜಾನೇ ಇರಲಿ ಅಥವಾ ಇರ್ಬೋದು. ಆದರೆ ಇದನ್ನು ಇಷ್ಟು ದಿವಸ ಬಿಟ್ಟು ಈಗ ತಂದ್ರೆ ಅದನ್ನು ಹೊರಗೆ ಅವನಿಗೊಂದು ಮಧ್ಯೆ ಸಮಸ್ಯೆ ಶುರು ಆಗಿಬಿಡುತ್ತದೆ. ಯಾಕಂತಂದರೆ ಈಗ ನೋಡಿರಿ, ಆರೋಪ ಹೇಳೋದು ಹಣದ ಬಗ್ಗೆ, ನೀವು ತಿಂದ್ರಿ ತಂದುಕೊಡಂತೀರಿ. ಅದು ಇಷ್ಟ ಮಾಡ್ಬೋದು. ಅದನ್ನು ಪ್ರೂವ್ ಮಾಡಲಿಕ್ಕೆ ಅದು ಕೋರ್ಟ್ ಮೂಲಕ ಹೋಗೋದು, ಕಾನೂನು ಮೂಲಕ ಬಡದಾಡೋದು ಮಾಡೋದು ಲೆಂಗ್ತಿ ಪ್ರೊಸೆಸ್. ಪೋಕ್ಸೋ ಆದರೆ ನಾವು ಸಡನ್ನಾಗಿ ಅವ್ರನ್ನ ಹಿಡಿದು ತರಬಹುದು ಅಂತೇಳಿ. ಆದರೆ ಇಲ್ಲಿ ಹೆಣ್ಣು ಮಕ್ಕಳಿಂದ ಸ್ಕೂಲ್ ಇಲ್ಲ, ಮತ್ತೇನೂ ಇಲ್ಲ ಅಂತ ಕಾಣುತ್ತಲ್ಲೇ ಹಾಸ್ಟೆಲ್ ಇದ್ದಂಗೆ ಕಾಣೋದು. ಗಂಡು ಹುಡುಗರು ಇದ್ದಾರೆ, ಆ ಗಂಡು ಹುಡುಗರು ಒಬ್ಬನ ತಂದು ಈ ರೀತಿ ಮಾಡಿಸೋದನ್ನು ನೋಡಿದಾಗ ಸಹಜವಾಗಿ ಇದು ಟ್ರಸ್ಟಿಗಳು ಮಾಡಿಸಿದಂಥದ್ದು ಅನ್ನೋಂಥ ಒಂದು ಸಂಶಯ ಯಾರಿಗಾದ್ರೂ ಮೂಡ್ತದೆ. ಯಾಕಂದರೆ ಈಗ ಸ್ವಾಮೀಜಿಯ ಬೆಂಬಲಿಗರು ಫೋನ್ ಮಾಡೋದ್ರಲ್ಲಿ ಬೆನ್ನು ಹತ್ತಿದ್ದಾರೆ. ನಿಮ್ದು ಲೆಕ್ಕ ಕೊಡ್ರಪ್ಪ, ಲೆಕ್ಕಪತ್ರ ಕೊಡ್ರಿ, ತಪ್ಪು ಕೊಟ್ಟಿದ್ದೀರಿ ನಮಗೆ, ಇನ್ನೂ ಬರಬೇಕು, ಇನ್ನೂ ಕುಡಿದ್ರು ಅದು ಏನು ಮಾಡಿದ್ರಿ, ಹಾಳು ಮಾಡಿದ್ರಿ ಅಂತೇಳಿ ಬೆನ್ನು ಹತ್ತಿದ್ದಾರೆ. ಅದಕ್ಕೆ ಇದನ್ನು ಮಾಡಿದ್ರೆ ನಿಜವಾಗಿಯೂ ತಪ್ಪು ಅಂತೇಳಿ. ಯಾಕಂದರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ರಿ. ದುಡ್ಡು ನೀವು ತಿನ್ನಲಿ, ಸಾರ್ವಜನಿಕ ದುಡ್ಡನ್ನು, ಭಕ್ತರ ದುಡ್ಡನ್ನು ಸ್ವಾಮೀಜಿಯವ್ರು ತಿನ್ನಲಿ. ಆದರೆ ಅದು ಜೆನ್ಯೂನ್ ರೂಪದಲ್ಲಿ ಇರಬೇಕು. ಒಂದು ಎಜುಕೇಷನ್ಗೋ ಮತ್ತು ಅದಕ್ಕೂ ಅಲ್ಲಿ ಮಕ್ಕಳ ಏಳಿಗೆಗೋ ಅಥವಾ ಮಠದ ಏಳಿಗೆಯೋ ಖರ್ಚು ಅದು ಏನು ನಡೆಯಲ್ಲ. ಆದರೆ ಯಾವುದೋ ಒಂದು ದುಷ್ಟ ಕೆಲಸಗಳಿಗೆ ಮತ್ತೊಂದು ಕೆಲಸಕ್ಕೆ ದುಡ್ಡು ಉಪಯೋಗ ಆಗ್ತಾಯಿದ್ರೆ ನಿಶ್ಚಿತವಾಗಿ ಖಂಡನ ಅಷ್ಟೇ ಅಲ್ಲ ಅಂತ ನಿಲ್ಲಿಸಲೇಬೇಕು ಅನ್ನೋಂಥ ಮಾತುಗಳು. ಏನೂ ಇರಲಿ, ಪಂಚಮಸಾಲಿ ಜನರ ಒಂದು ರೀತಿ ನಾವೇನು ಅನ್ಬೇಕಾಗಿದ್ದೀವಿ ಜನ ನೋಡಿದಾಗ ಪಾಪ ಏನೋ ಒಂದು ಭಯ ಭಕ್ತಿಯಿಂದ ಅವರಿಂದ ನಮ್ಮ ಸಮಾಜ ಏನೋ ಹೇಳ್ಬೋದು, ಎಲ್ಲರಿಗೂ ರಿಸರ್ವೇಷನ್ ಸಿಗ್ಬೋದು ಅನ್ನೋ ಒಂದು ಕಾನೂನು ಅದರಲ್ಲಿ ಮೂಲ ಹುಟ್ಕೊಂಡಿದ್ದು ಇಲ್ಲಿದ್ದಾನೆ. ರಿಸರ್ವೇಷನ್ ಸಲುವಾಗಿ ಇವೆಲ್ಲ ಜೋರು ಹಿಡಿದಿದ್ದು. ಆದರೆ ಇವತ್ತು ಯಾಕೋ ಏನೋ ಮೂಲಿಗೆ ಸರದ ಈ ವೈಯಕ್ತಿಕ ಏನೋ ಅವ್ರು ಜಗಳ ಬಂದ ವೈಯಕ್ತಿಕ ಅವರವರು ಏನೇನೋ ತ್ಯಾವರಗಳ ಬಗ್ಗೆ ಮಾತಾಡುವಂಥ ಪರಿಸ್ಥಿತಿ ಬಂದಿದ್ದ. ನಿಜವಾಗಿಯೂ ಮಠಗಳಿಗೆ ಒಂದು ರೀತಿ ಕೆಟ್ಟ ಹೆಸರು ತರೋದ್ರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಈ ಒಂದಿಷ್ಟು ಇತ್ತೀಚೆಗೆ ನಮ್ಮ ಸ್ವಾಮೀಜಿಗಳು ಸಹಿತ ಯಾಕೋ ಏನೋ ದಾರಿ ಬಿಡ್ತಾ ಇದ್ದಾರೆ ಅನ್ನುವಂಥ ಸಣ್ಣ ಪ್ರಶ್ನೆ. ಆ ಪ್ರಶ್ನೆಗೆ ನಾವು ಸ್ವಾಮೀಜಿಯವರು ಉತ್ತರ ಹೇಳಬೇಕು. ಏನೋ ಇರಲಿ, ವಚನಾನಂದ ಶ್ರೀಗಳು ವಿರುದ್ಧ ಮಾಡಿದಂಥ ಪೋಕ್ಸೋ ಪ್ರಕರಣ ಅದು ನಿಜ ಆಗದೇ ಇಲ್ಲ ಅಂತ. ಯಾಕಂದರೆ ಇಲ್ಲದ ಸ್ವಾಮಿಗಳ ಮೇಲೆ ಇದ್ದಂಥ ಭಯ ಭಕ್ತಿ ಇನ್ನೂ ಅಷ್ಟು ಕಡಿಮೆ ಆಗಿಬಿಡುತ್ತದೆ. ಅದಕ್ಕೆ ಸರ್ಕಾರಕ್ಕಿಂತ ಇವತ್ತು ಕಾನೂನು ಅಥವಾ ಕಾನೂನಿನ ಪಾಲಕರಾದಂಥ ನ್ಯಾಯಾಧೀಶರು ಜಲ್ದಿ ಇದಕ್ಕೊಂದು ಪರಿಹಾರ ಕಂಡಿಡದ ಈ ಒಂದು ಪ್ರೀತಿ ಭಕ್ತಿ ವಿಶ್ವಾಸದಲ್ಲ ಮಠಗಳ ಮೇಲೆ ಅದು ಉಳಿಯುವಂಥ ಕೆಲಸವನ್ನು ಇವತ್ತು ನ್ಯಾಯಾಲಯ ಮಾಡಬೇಕಾಗ್ಯದ, ಜೊತೆಗೆ ಟ್ರಸ್ಟಿಗಳು ಮಾಡಬೇಕಾಗ್ಯದ, ಜೊತೆಗೆ ವಚನಾನಂದ ಸ್ವಾಮೀಜಿ ಅಂತ ಸ್ವಾಮೀಜಿಗಳು ಸಹಿತ ಇದನ್ನು ಸೀರಿಯಸ್ ಆಗಿ ಇದ್ಕೊಂಡು ಇಂಥವು ಆಗದಂಗೆ ಆದಷ್ಟು ಏನಪ್ಪ ಅಂದ್ರೆ ಆರೋಪ ಮುಕ್ತವಾದಂತಹ ಒಂದು ಏನೋ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿ ಅಂತೇಳಿ ಈ ಸಂದರ್ಭ ಹೇಳೋಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ವಿ. ಅದು ಎಷ್ಟು ಮಟ್ಟಿಗೆ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಷಯ. ಬಟ್ ಈಗ ಮಾತ್ರ ಟ್ರಸ್ಟಿಗಳಿಗೆ ಮತ್ತು ಸ್ವಾಮೀಜಿಯವ್ರಿಗೆ, ವಚನಾನಂದ ಸ್ವಾಮೀಜಿಯವರಿಗೆ ಟಗ್ ಆಫ್ ವಾರ್ ಶುರು ಆಗ್ಯದ. ಇದರಲ್ಲಿ ಯಾರು ಗೆದ್ದರೂ ಧರ್ಮಕ್ಕೆ ಮತ್ತು ಜನಕ್ಕೆ ಲಾಸ, ಯಾರು ಸೋತರೂ ಧರ್ಮಕ್ಕೆ ಜನಕ್ಕೆ ಲಾಸ. ಅದರಲ್ಲೂ ಪಂಚಮಸಾಲಿ ಜನರಿಗಿದ್ದು
ಆಗುವಂಥ ದೊಡ್ಡ ಅನ್ಯಾಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥದ್ದು ಆಗಬಾರ್ದಾಗಿತ್ತು ಆಗಿದೆ. ಭಾಳ ನೋವು ಅನ್ನಿಸ್ತದೆ. ಆದರೆ ಇನ್ನು ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ತಿಂದತ್ತು ಕತ್ತಿ ಮೂಳ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತೈತಿ. ಹಾಗಾಗಿದೆ ನಮ್ಮದೆಲ್ಲ ಪರಿಸ್ಥಿತಿ. ಇದ್ದಾಗ ಅವ್ರನ್ನ ಉಳಿಸ್ಕೊಳ್ಳೋದು, ತಪ್ಪು ಕಂಡಾಗ ಅದಕ್ಕೆಲ್ಲ ತಿದ್ದೆ ಹಾದಿ ತರುವಂಥದ್ದು. ಮತ್ತು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಠಕ್ಕೆ ಭಕ್ತಿಪೂರ್ವಕವಾಗಿ ಸೇವೆ ಸಲ್ಲಿಸೋ ಜೊತೆಗೆ ಸ್ವಾಮೀಜಿ ವ್ಯವಸ್ಥೆ ಹಾದಿಯಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡೋದು. ಯಾಕಂದ್ರೆ ದುಡ್ಡು ಕೂಡಿತಂದ್ರೆ ಅಲ್ಲಿ ಶುರು ಆಗಿಬಿಡ್ತದೆ ಅಂತ ಕಾಲ. ದುಡ್ಡು ಎಲ್ಲದಕ್ಕೂ ಅದರಲ್ಲೂ ಜಗಳಕ್ಕೆ ಮೂಲ ಕಾರಣ ಅನ್ನೋದನ್ನು ಮರೀಲಿಕ್ಕೆ ಆಗೋದಿಲ್ಲ. ಯಾವ ದುಡ್ಡನ್ನು ಬಿಟ್ಟು ಮಠ ಕಟ್ಟಿದಾರೋ ಇವತ್ತು ಅದರ ದುಡ್ಡನ್ನು ಇವತ್ತು ಮಠಗಳಲ್ಲಿ ಇಂಥ ಗದ್ದೆಗಳು ಹಾಕ್ಸಲಿಕ್ಕೆ ಕಾರಣೀಭೂತ ಆಗುವಂಥದ್ದು ನಿಜವಾಗಿಯೂ ನೋವಿನ ಸಂಗತಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯಕೈಗಳು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.